ಬೇಲ್ ಕೇಳಿಲ್ಲ ಡಿ ಗ್ಯಾಂಗ್ಗೆ ಜೈಲ್ ತಪ್ಪಲ್ಲ 2 ಸಿಸಿಟಿವಿ 13 ಮೊಬೈಲ್ ರಿಪೋರ್ಟ್ ಬಂದ್ರೆ ಖತಮ್ ಖೇಲ್ ದರ್ಶನ್ ಪವಿತ್ರ ಚಪ್ಪಲಿ ಸಾಕ್ಷ್ಯ ಅಲ್ಲೂ ಸ್ವಾಮಿ ರಕ್ತ ಸಿಗ್ತಾ ಇದು ಡಿ ಗ್ಯಾಂಗ್ ರಕ್ತ ಚರಿತ್ರೆಯ ಸ್ಟೋರಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲ್ ಸೇರಿ 1 ತಿಂಗಳು ಮೇಲ ಆಗಿ ಹೋಗಿದೆ. ಇನ್ನೂ ಕೂಡ ಬೇಲ್ಗೆ ಇವರು ಮೂವ್ ಮಾಡಿಲ್ಲ, ಅಪ್ಲಿಕೇಶನ್ ಅನ್ನ ಹಾಕಿಲ್ಲ, ಕೋರ್ಟ್ ಬೇಲ್ ಕೊಡಲ್ಲ. ಹಾಗಾಗಿ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ನ ನ್ಯಾಯಾಂಗ ಬಂಧನ ಅಂತ್ಯವಾಗ್ತಾ ಇದೆ. ಮುಂದೇನು ಮತ್ತೆ ಡಿ ಗ್ಯಾಂಗ್ಗೆ ಜೈಲೇ ಫಿಕ್ಸ್ ಆಗುತ್ತಾ? ಹೌದು, ಇವತ್ತಿನ ಮಟ್ಟಿಗೆ ಜೈಲೇ ಫಿಕ್ಸ್ ಆಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ 17 ಆರೋಪಿಗಳನ್ನ ಇವತ್ತು 24ನೇ ACMM ಕೋರ್ಟ್ ಮುಂದೆ ಅಂದ್ರೆ ಜಡ್ಜ್ ಮುಂದೆ ಹಾಜರು ಪಡಿಸಲಾಗುತ್ತೆ. ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಪೊಲೀಸರು ಮಾಡ್ಕೊಂಡಿದ್ದಾರೆ. ಬೆಂಗಳೂರಿಂದ 13 ಆರೋಪಿಗಳು, ತುಮಕೂರಲ್ಲಿರೋದು 4 ಜನ ಆರೋಪಿಗಳು ತುಮಕೂರಿನ ಜೈಲಲ್ಲಿ. ಎಲ್ಲರನ್ನೂ ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜಡ್ಜ್ ಮುಂದೆ ಹಾಜರು ಪಡಿಸಲಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆ ಆಗುತ್ತೆ. ಮತ್ತೆ ಜೈಲೇ ಫಿಕ್ಸ್ ಆಗುತ್ತೆ. ಇವರು ಬೇಲ್ಗೆ ಇನ್ನೂ ಅರ್ಜಿ ಹಾಕದ ಕಾರಣ. ಕಾನೂನು ತಜ್ಞರು ಹೇಳೋದು ಒಂದ್ಸತಿ ಚಾರ್ಜ್ ಶೀಟ್ ಫೈಲ್ ಆಗಬೇಕು, ಅದಾದ್ಮೇಲೆ ಇವರು ಬೇಲ್ಗೆ ಅಪ್ಲಿಕೇಶನ್ ಅನ್ನ ಮೂವ್ ಮಾಡ್ಕೊಳ್ಬಹುದು. ಅಲ್ಲಿ ತನಕ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಸದ್ಯಕ್ಕೆ ಕಾದು ನೋಡುವಂತ ತಂತ್ರಕ್ಕೆ ಡಿ ಗ್ಯಾಂಗ್ ಮೊರೆ ಹೋಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆ ಇದೆ. ಮತ್ತೆ ಜೈಲೇ ಫಿಕ್ಸ್ ಆಗುತ್ತೆ. ನ್ಯಾಯಾಂಗ ಬಂಧನದ ಅವಧಿ ಮತ್ತೆ ವಿಸ್ತರಣೆಯನ್ನ ಮಾಡುತ್ತೆ ಕೋರ್ಟ್. ಬೆಂಗಳೂರಿಂದ 13 ಜನ, ತುಮಕೂರು ಜೈಲಿಂದ 4 ಜನ ಆರೋಪಿಗಳಿದಾರಲ್ಲ, ಎಲ್ಲರನ್ನೂ ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜಡ್ಜ್ ಮುಂದೆ ಹಾಜರು ಪಡಿಸಲಾಗುತ್ತೆ. ಮಧ್ಯಾಹ್ನ 3 ಗಂಟೆ ನಂತರ ಮತ್ತೆ ವಿಚಾರಣೆ ನಡೆಯುತ್ತೆ. ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗೋದು ಕನ್ಫರ್ಮ್. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗುತ್ತೆ. 60 ದಿನ ಮೇಲಾಯ್ತು ದರ್ಶನ್ ಜೈಲು ಪಾಲಾಗಿ. ಇನ್ನು ಕೂಡ ಬೇಲ್ಗೆ ಯಾಕೆ ಇವರು ಅಪ್ಲಿಕೇಶನ್ ಹಾಕಿಲ್ಲ ಅಂತ ಸಹಜವಾಗಿ ಒಂದು ಕುತೂಹಲ ಇರುತ್ತೆ. ಬಟ್ ಕಾನೂನು ತಜ್ಞರು ಹೇಳೋ ಪ್ರಕಾರ, ಲಾಯರ್ಸ್ ಕೂಡ ಹೇಳೋದು, ಒಂದ್ಸತಿ ಚಾರ್ಜ್ ಶೀಟ್ ಫೈಲ್ ಆಗಬೇಕು. ಯಾವುದೇ ಕೇಸ್ ಆದ್ರೂ ಕೂಡ 90 ದಿನ ಕಾಲಾವಕಾಶ ಪೊಲೀಸರಿಗೆ ಇರುತ್ತೆ. ಅಂದ್ರೆ 3 ತಿಂಗಳು ಕಾಲಾವಕಾಶ ಇರುತ್ತೆ. ತನಿಖೆಯ ಹಾದಿಯನ್ನ ಇವರು ಮುಂದುವರಿಸಿ ವರದಿಯನ್ನ ಕೋರ್ಟಿಗೆ ಕೊಡೋದಕ್ಕೆ. ಚಾರ್ಜ್ ಶೀಟ್ ಫೈಲ್ ಮಾಡಿದ ಮೇಲೆ ಇವರು ಜಾಮೀನಿಗೆ ಅರ್ಜಿಯನ್ನ ಹಾಕೊಳ್ಬಹುದು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಪಾಲಾಗಿ 60 ದಿನದ ಮೇಲಾಯಿತು. ಸೊ ಹಾಗಾಗಿ ಆ ಒಂದು ಜೈಲಿನ ಹಾದಿ ಹೇಗಿತ್ತು ಆ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಾದ್ರೆ, ಕಳೆದ 61 ದಿನಗಳಿಂದ ಕಂಬಿ ಹಿಂದೆ ದರ್ಶನ್ ಇದ್ದಾರೆ. ಸಾಕಷ್ಟು ಕಣ್ಣೀರನ್ನ ಹಾಕ್ತಾ ಇದ್ದಾರೆ, ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಸುದ್ದಿ ಬಂದಿತ್ತು. ಈವರೆಗೂ ಕೂಡ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಿಲ್ಲ. ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳ ಪರ ವಕೀಲರು ಯಾರೂ ಕೂಡ ಬೇಲ್ ಅಪ್ಲಿಕೇಶನ್ ಇನ್ನೂ ಮೂವ್ ಮಾಡಿಲ್ಲ. ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಸೂಕ್ತ ರೀತಿಯ ಕಾರಣಗಳು ಬೇಕಾಗುತ್ತೆ ಇಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಇನ್ನು ಕೂಡ ಲಾಯರ್ಸ್ ವೇಟ್ ಮಾಡ್ತಾ ಇದ್ದಾರೆ. ಯಾಕೆ ಜಾಮೀನು ಅಂತ ಹೇಳಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಈಗ ಒಂದ್ ಕಡೆ ಪೊಲೀಸರು ಆರೋಪಿಗಳನ್ನ ಲಾಕ್ ಮಾಡೋದಕ್ಕೆ ಪ್ರತಿಯೊಂದು ಸಾಕ್ಷ್ಯವನ್ನ ಇನ್ ಡೀಟೇಲ್ ಆಗಿ ಹುಡುಕ್ತಾ ಇದ್ದಾರೆ. ಇಲ್ಲಿ ಜಾಮೀನು ಯಾತಕ್ಕೆ ಬೇಕು ಅಂತ ಹೇಳಿ ಕಾರಣ ಕೇಳಬೇಕಲ್ಲ, ಆ ಕಾರಣನ ಈಗ ಲಾಯರ್ಸ್ ಹುಡುಕ್ತಾ ಇದ್ದಾರೆ. ಆದ್ರೆ ಈವರೆಗೆ ತನಿಖೆಯ ಮಾಹಿತಿ ಸಿಕ್ಕಿಲ್ಲ. ತನಿಖೆ ಮಾಹಿತಿ ಸಿಕ್ಕಬೇಕು ಅಂತಂದ್ರೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಬೇಕಾಗುತ್ತೆ. ಅಲ್ಲಿ ತನಕ ಕಾಯಲೇಬೇಕಾಗುತ್ತೆ. ಯಾಕೆ ಸಿಕ್ಕಿಲ್ಲ ಅಂದ್ರೆ ಚಾರ್ಜ್ ಶೀಟ್ ಇನ್ನೂ ಕೂಡ ಸಲ್ಲಿಕೆ ಆಗಿಲ್ಲ. ಇನ್ನೂ ಕೂಡ ಪೊಲೀಸರಿಗೆ ಅವಕಾಶ ಇದೆ. 90 ದಿನ ಕಾಲಾವಕಾಶ ಇರುತ್ತೆ. ಯಾವುದೇ ಕೇಸಲ್ಲಾದ್ರೂ ಅಷ್ಟೇ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದಕ್ಕೆ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ. ಒಂದ್ಸತಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಕೋರ್ಟಿಗೆ ತನಿಖೆಯ ಮಾಹಿತಿಗಳು ಲಭ್ಯವಾಗುತ್ತೆ. ಸೊ ತನಿಖೆಯ ಮಾಹಿತಿಯನ್ನ ತಿಳ್ಕೊಂಡು ಲಾಯರ್ಸ್ ಬೇಲ್ ಅಪ್ಲಿಕೇಶನ್ ಅನ್ನ ಮೂವ್ ಮಾಡ್ತಾರೆ. 90 ದಿನಗಳ ಒಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲೇಬೇಕು. ಅದೊಂದು ಗಡುವಿರುತ್ತೆ. ಎಲ್ಲ ಕೇಸಲ್ಲೂ ಹಂಗೆ ಇರೋದು ಕಾನೂನು. ಚಾರ್ಜ್ ಶೀಟ್ ಸಲ್ಲಿಕೆ ಆಗದೆ ಇದ್ರೆ ಬೇಲ್ಗೆ ಅನುಕೂಲವಾಗುತ್ತೆ. ಬಟ್ ಈ ಕೇಸಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡದೇ ಇರೋದು ತುಂಬಾ ಅನುಮಾನ. ಸ್ಟ್ರಾಂಗ್ ಆಗಿರ್ಬೇಕು ಚಾರ್ಜ್ ಶೀಟ್. ಒಂದು ಸಾಕ್ಷ್ಯಗಳು ಮಿಸ್ ಆಗಬಾರ್ದು, ಆರೋಪಿಗಳಿಗೆ ಎಲ್ಲೂ ಹೆಲ್ಪ್ ಆಗಬಾರ್ದು ಅಂತ ಹೇಳಿ ಪೊಲೀಸರು ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಅಂತ ಬೇಲ್ ಅನ್ನ ಕೇಳಬಹುದು. ಅದು ಯಾವಾಗ? 90 ದಿನ ಆದ್ಮೇಲೂ ಪೊಲೀಸರು ಒಂದ್ ವೇಳೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡದೇ ಇದ್ರೆ. ಹೀಗಾಗಿ 90 ದಿನ ದರ್ಶನ್ಗೆ ಜೈಲು ಫಿಕ್ಸ್. ಈಗ 61 ದಿನ ಆಗಿದೆ. ಸೊ ಇನ್ನೂ 30 ದಿನಗಳ ಕಾಲ ಅಂದ್ರೆ 1 ತಿಂಗಳ ಕಾಲ ದರ್ಶನ್ ಜೈಲಲ್ಲೇ ಕಳಿಬೇಕಾಗುತ್ತೆ. ಸೊ ಈಗ FSL ವರದಿ ಬಂದಿದೆಯಲ್ಲ, ಅದನ್ನ ತಮ್ಮ ತನಿಖೆಯ ವರದಿ ಜೊತೆಗೆ ಪೊಲೀಸರು ಮ್ಯಾಚ್ ಮಾಡಿ ನೋಡ್ತಾ ಇದ್ದಾರೆ, ಕಂಪೇರ್ ಆಗುತ್ತಾ ಅಂತ ಹೇಳಿ.
ಈಗ ನಟ ದರ್ಶನ್ಗೆ ಎಫ್ಎಸ್ಎಲ್ ರಿಪೋರ್ಟ್ ಕಂಟಕ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ಕಾಟೇರನ ವಿರುದ್ಧ ಪ್ರಬಲವಾಗಿ ಕೊಲೆ ಕೇಸಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಬಗ್ಗೆ 2 ಸಾಕ್ಷ್ಯ ಸಿಕ್ಕಿದೆ. ಅದು ಪ್ರಬಲವಾದಂತ ಸಾಕ್ಷ್ಯ ಪೊಲೀಸರ ಕೈ ಸೇರಿರೋದು ಎಫ್ಎಸ್ಎಲ್ ವರದಿ ಹೇಳ್ತಾ ಇದೆ. ಹಾಗಾದ್ರೆ ಆ ವರದಿಗಳು ಯಾವುದು? ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಕೊಲೆ ಕೇಸ್ ವಿಷಯವಾಗಿ ಯಾವ ತರ ಅದು ಕಂಟಕವಾಗುತ್ತೆ ಆ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಯಾವೆಲ್ಲ ಸಾಕ್ಷ್ಯಗಳು ಇಲ್ಲಿ ಮ್ಯಾಚ್ ಆಗ್ತಾ ಇದೆ ಕೊಲೆ ಕೇಸಲ್ಲಿ, ಎಸ್ಪೆಷಲಿ ದರ್ಶನ್ ಮತ್ತೆ ಪವಿತ್ರ, A1 ಪವಿತ್ರ, A2 ದರ್ಶನ್ ಈ ಕೇಸಲ್ಲಿ. ಸೊ ಅವರ ಒಂದು ಸ್ಯಾಂಪಲ್ಸ್ಗಳು ಯಾವ ತರ ಮ್ಯಾಚ್ ಆಗ್ತಾ ಇದೆ, ಎಫ್ಎಸ್ಎಲ್ ವರದಿ ಏನ್ ಹೇಳ್ತಾ ಇದೆ ಆ ಬಗ್ಗೆ ನ್ಯೂಸ್ 18 ನಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ದರ್ಶನ್ ಹಾಗೇನೆ ಪವಿತ್ರ ವಿರುದ್ಧ ಎಫ್ಎಸ್ಎಲ್ ಸಾಕ್ಷಿಗಳು ಏನ್ ಹೇಳ್ತಾ ಇದೆ, ಪೊಲೀಸರು ಯಾವ್ದೆಲ್ಲ ವರದಿಗಳನ್ನ ಇಲ್ಲಿ ಕಂಪೇರ್ ಮಾಡಿ ನೋಡ್ತಾ ಇದ್ದಾರೆ ಆ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮ್ ಮುಂದೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಾದ್ರೆ, ಇಲ್ಲಿ ನಟ ದರ್ಶನ್ ಪಾದರಕ್ಷೆ ರಿಪೋರ್ಟ್ ಮ್ಯಾಚ್ ಆಗ್ತಾ ಇದೆ. ಅಂದ್ರೆ 8ನೇ ತಾರೀಕು ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಹೋದಂತ ಟೈಮ್ ನಲ್ಲಿ ಒಂದು ಶೂಸ್ ಹಾಕಿದ್ರಲ್ಲ, ಅದರಲ್ಲಿ ರಕ್ತದ ಕಲೆಗಳಿತ್ತು. ದರ್ಶನ್ ಪಾದರಕ್ಷೆ ಮೇಲಿದ್ದ ರಕ್ತದ ಕಲೆ ಅದು ರೇಣುಕಾ ಸ್ವಾಮಿಯದ್ದೇ ಅಂತ ಹೇಳಿ ಎಫ್ಎಸ್ಎಲ್ ರಿಪೋರ್ಟ್ ಹೇಳ್ತಾ ಇದೆ. ಪಾದರಕ್ಷೆಯನ್ನ ಎಫ್ಎಸ್ಎಲ್ಗೆ ಕಳುಹಿಸಿ ಕೊಡಲಾಗಿತ್ತು. ಆ ವರದಿಗೋಸ್ಕರ ಪೊಲೀಸರು ಕಾಯ್ತಾ ಇದ್ರು. ಸೊ ಆ ವರದಿ ಬಂದಿದ್ದಾಗಿದೆ, ಅದೀಗ ಮ್ಯಾಚ್ ಆಗ್ತಾ ಇದೆ ರೇಣುಕಾ ಸ್ವಾಮಿ ರಕ್ತದ ಮಾದರಿಯ ಜೊತೆಗೆ, ಅದು ಕನ್ಫರ್ಮ್ ಆಯ್ತು. ಇನ್ನು ಸ್ವಾಮಿಯದ್ದೇ ರಕ್ತದ ಕಲೆ ಅಂತ ಹೇಳಿ ಈಗ ವರದಿ ಬಂದಿರೋದ್ರಿಂದ ದರ್ಶನ್ ಈ ಕೇಸಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯ ಪೊಲೀಸರಿಗೆ ಸಿಕ್ಕಂತಾಗಿದೆ. ಇದನ್ನ ಮ್ಯಾಚ್ ಮಾಡ್ತಾ ಇದ್ದಾರೆ. ಇನ್ನು 2ನೇ ಸಾಕ್ಷ್ಯ ನೋಡಿ, ದರ್ಶನ್ ಬಟ್ಟೆ ಮೇಲಿದ್ದ ರಕ್ತದ ಕಲೆಯ ಮ್ಯಾಚ್. ಈ ಸ್ಥಳ ಮಹಜರ್ಗೆ ಅಂತ ಮನೆ ಕರ್ಕೊಂಡು ಹೋಗಿದ್ರಲ್ಲ ದರ್ಶನ್ನ, ಸೊ ಆ ಟೈಮ್ನಲ್ಲಿ ಆ ಬಟ್ಟೆ ಸಿಕ್ಕಿರ್ಲಿಲ್ಲ, ಟೆರೆಸ್ ಮೇಲೆ ಇತ್ತು, ಮತ್ತೆ ಶೂಸ್ ಎಲ್ಲ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ಕಳಿಸ್ಕೊಟ್ಟಿದ್ರು, ಇಂಥದ್ದೆಲ್ಲ ಇತ್ತಲ್ಲ, ಎಲ್ಲವನ್ನೂ ರಿಕವರ್ ಮಾಡಿಕೊಂಡು ಎಫ್ಎಸ್ಎಲ್ಗೆ ಕಳುಹಿಸಿ ಕೊಡಲಾಗಿತ್ತು. ಅವ್ರು ಹಾಕಿದಂತ ಶೂ 8ನೇ ತಾರೀಕು ಪರ್ಟಿಕ್ಯುಲರ್ ಆಗಿ ಜೂನ್ 8ನೇ ತಾರೀಕು ಮತ್ತೆ ಅವ್ರ ಡ್ರೆಸ್ ಮೇಲೆ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ಕಳಿಸಿದಾಗ ರಕ್ತದ ಕಲೆ ಏನಿತ್ತು ಅದು ರೇಣುಕಾ ಸ್ವಾಮಿ ಬ್ಲಡ್ ಸ್ಯಾಂಪಲ್ ಜೊತೆಗೆ ಮ್ಯಾಚ್ ಆಗಿದೆ ಅನ್ನೋದು ಗೊತ್ತಾಯ್ತು. ಅಲ್ಲಿಗೆ ದರ್ಶನ್ ವಿರುದ್ಧವಾಗಿ ಪ್ರಬಲವಾದಂತ 2 ಸಾಕ್ಷಿಗಳು ಸಿಕ್ಕಂತಾಯ್ತು. ಒಂದು ಶೂಸ್ ಮೇಲೆ ಇದ್ದಂತ ರಕ್ತದ ಕಲೆ ಇರ್ಬೋದು, ಜೊತೆಗೆ ದರ್ಶನ್ ಅವತ್ತು ಧರಿಸಿದಂತ ಬಟ್ಟೆ ಮೇಲಿದ್ದಂತ ರಕ್ತದ ಕಲೆ. ಇನ್ನು 3ನೇ ಸಾಕ್ಷ್ಯ ಯಾವುದು? ಇಲ್ಲಿ A1 ಈ ಕೇಸಲ್ಲಿ ಪವಿತ್ರ ಇದ್ದಿದ್ದು. ಪವಿತ್ರ ಪಾದರಕ್ಷೆಗಳ ಮೇಲಿದ್ದಂತ ರಕ್ತದ ಕಲೆಗಳು, ಆರೋಪಿಗಳು ಏನ್ ಹೇಳಿದ್ರು ಪೊಲೀಸರ ಮುಂದೆ, ಅವತ್ತು ಅಕ್ಕಾನೂ ಇದ್ರು ಅಂತ ಹೇಳಿ ಪವಿತ್ರ ಹೆಸರನ್ನ ಮೆನ್ಷನ್ ಮಾಡಿ ಹೇಳಿದ್ರಲ್ಲ, ಆಕೆನೂ ಹೋಗಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ಪಾದರಕ್ಷೆಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಿಕೊಡಲಾಗಿತ್ತು. ಈಗ ರಿಪೋರ್ಟ್ ಮ್ಯಾಚ್ ಆಗಿದೆ. ಅಲ್ಲಿಗೆ ಪವಿತ್ರಾಗೂ ಈ ಕೇಸಲ್ಲಿ A1 ಪವಿತ್ರಾಗೂ ಕೂಡ ಸಂಕಷ್ಟ ಶುರುವಾಗಿದೆ. ಕಟ್ಟಿಟ್ಟು ಬುತ್ತಿ ಮುಂದಿನ ದಿನಗಳಲ್ಲಿ. ಈಗ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಈ ವರದಿಯನ್ನ ಹಿಡ್ಕೊಂಡು ಅಂದ್ರೆ, ತಮ್ಮ ತನಿಖೆಯ ವರದಿ ಜೊತೆಗೆ ಈ ಎಫ್ಎಸ್ಎಲ್ ವರದಿಯನ್ನ ಮ್ಯಾಚ್ ಮಾಡಿ ನೋಡ್ತಾ ಇದ್ದಾರೆ. ಇಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಒಂದು ಮಿಸ್ ಆಗಬಾರ್ದು ಎವಿಡೆನ್ಸ್ ನಲ್ಲಿ ಅಂತ ಹೇಳಿ. ಇನ್ನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಯಾವ ತರ ಸಾಗ್ತಾ ಇದೆ ಅಂತ ಮಾಹಿತಿ ಕೊಡ್ತಾ, ಈಗ ಎಫ್ಎಸ್ಎಲ್ ರಿಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸಲ್ಲಿ. ಚಾರ್ಜ್ ಶೀಟ್ ನಲ್ಲಿ ಒಂದು ಕ್ಲೈಮ್ಯಾಕ್ಸ್ ಹಂತವನ್ನ ತೋರಿಸೋದಕ್ಕೆ 3 ಎಫ್ಎಸ್ಎಲ್ ರಿಪೋರ್ಟ್ಗಳು ಇನ್ನೂ ಕೂಡ ಪೆಂಡಿಂಗ್ ಇದೆ. ಈ ರಿಪೋರ್ಟ್ಸ್ ಇನ್ನೂ ಯಾಕೆ ಹಾಗಾದ್ರೆ ಪೊಲೀಸರ ಕೈ ಸೇರಿಲ್ಲ? ಸಹಜವಾಗಿ ಒಂದು ಕುತೂಹಲ ಮೂಡುತ್ತೆ. ಇಷ್ಟು ದಿವಸ ಆಯ್ತಲ್ಲ ಎಫ್ಎಸ್ಎಲ್ ರಿಪೋರ್ಟ್ ಬರೋದಕ್ಕೆ, ಇನ್ನೂ 3 ರಿಪೋರ್ಟ್ ಯಾಕೆ ಬಂದಿಲ್ಲ, ಪೆಂಡಿಂಗ್ ಅಲ್ಲಿ ಯಾಕಿದೆ? ಹಾಗಾದ್ರೆ ಯಾವುದು ಆ ವರದಿಗಳು, ಅದರಲ್ಲಿ ಏನಿದೆ? ಈ ಬಗ್ಗೆ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ಇಲ್ಲಿ ಪೊಲೀಸರು ಒಂದಿಷ್ಟು ವರದಿ ಬಂದಾಗ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಇನ್ ಡೀಟೇಲ್ ಆಗೂ ಕೂಡ ನಾವು ಇದನ್ನ ರಿಪೋರ್ಟ್ ಅನ್ನ ತರಿಸ್ಬೇಕಾ ಅಂತ ಹೇಳಿ ಎಫ್ಎಸ್ಎಲ್ ನಲ್ಲಿ ವರದಿಗಳು ಬಂದಿದೆ, ಬಹುತೇಕ ಮ್ಯಾಚ್ ಆಗ್ತಾ ಇದೆ. ಹಾಗಾದ್ರೆ ಬಾಕಿ ವರದಿಗಳು ಏನೇನಿದೆ, ಇನ್ನು ಕೆಲವು ರಿಪೋರ್ಟ್ಸ್ ಬರಬೇಕಲ್ಲ, ಬಾಕಿ ವರದಿಗಳು ಏನಿದೆ ಆ ಬಗ್ಗೆ ತಿಳ್ಕೊಳ್ಳೋಕೆ ಕುತೂಹಲ ನಿಮಗೂ ಇರುತ್ತೆ. ಆ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಾದ್ರೆ, ಪಟ್ಟಣಗೆರೆ ಶೆಡ್ನ CCTV ರಿಟ್ರೀವ್ ರಿಪೋರ್ಟ್. ಇಲ್ಲಿ ಕೆಲವೊಂದು ವಿಡಿಯೋಸ್ ಅನ್ನ ಆರೋಪಿಗಳು ಡಿಲೀಟ್ ಮಾಡಿದ್ರು, ಸಾಕ್ಷ್ಯ ನಾಶದ ಪ್ರಯತ್ನ ಮಾಡಿದ್ರು ಅಂತ ಗೊತ್ತಾಗಿತ್ತಲ್ಲ. ಪರ್ಟಿಕ್ಯುಲರ್ ಆಗಿ ರೇಣುಕಾ ಸ್ವಾಮಿ ಮೇಲೆ ಆ ಪಟ್ಟಣಗೆರೆ ಶೆಡ್ ನಲ್ಲಿ ಹಲ್ಲೆ ಮಾಡ್ತಿರುವಂತ ದೃಶ್ಯ ಡಿಲೀಟ್ ಆಗಿತ್ತು. ಸ್ವಾಮಿಯನ್ನ ಸೆಕ್ಯೂರಿಟಿ ರೂಮ್ಗೆ ಕರ್ಕೊಂಡು ಬಂದಿದ್ರು, ಒಂಥರ ಪ್ರಾಣಿನ ಎಸಿತಾರಲ್ಲ ಆ ರೀತಿಯಲ್ಲಿ ಆತನನ್ನ ಎಸ್ತಿದ್ರು. ಅದನ್ನ ನೋಡ್ದವ್ರು ಹೇಳಿದ್ರು. ಬಟ್ ಸಾಕ್ಷ್ಯ ಬೇಕಲ್ಲ, ಟೆಕ್ನಿಕಲ್ ಎವಿಡೆನ್ಸ್ ಅಂತ ಈ CCTV ಫುಟೇಜ್ ಅನ್ನ ಕನ್ಸಿಡರ್ ಮಾಡಲಾಗುತ್ತೆ. ಶೆಡ್ನ CCTVಯಲ್ಲಿ ಈ ವಿಡಿಯೋ ರೆಕಾರ್ಡ್ ಆಗಿತ್ತು, ಆದ್ರೆ ಆರೋಪಿಗಳು ಅದನ್ನ ಡಿಲೀಟ್ ಮಾಡಿ ಸಾಕ್ಷ್ಯ ನಾಶ ಮಾಡಿದ್ರು. ಅದನ್ನ ಈಗ ಎಫ್ಎಸ್ಎಲ್ಗೆ ರಿಟ್ರೀವ್ ಮಾಡೋದಕ್ಕೆ ಕಳಿಸ್ಕೊಡಲಾಗಿತ್ತು. ಜೂನ್ 8ರ ರಾತ್ರಿ 7 ಗಂಟೆಯಿಂದ 12 ಗಂಟೆವರೆಗಿನ ಫುಟೇಜ್ ಪರ್ಟಿಕ್ಯುಲರ್ ಆಗಿ ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿಯೇ ಆರೋಪಿಗಳು ಸಾಕ್ಷ್ಯ ನಾಶ ಮಾಡಬೇಕು ಅಂತ ಡಿಲೀಟ್ ಮಾಡಿದ್ರಿಂದ ಇದು ಪ್ರಬಲ ಸಾಕ್ಷಿಯಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಈ ಪರ್ಟಿಕ್ಯುಲರ್ ಫುಟೇಜ್ ರಿಟ್ರೀವ್ ವರದಿ ಕೂಡ ಇನ್ನೂ ಬಾಕಿ ಇದೆ. ಇದು ಬಂದ ಮೇಲೆ ಒಂದು ಸ್ಟ್ರಾಂಗ್ ಟೆಕ್ನಿಕಲ್ ಎವಿಡೆನ್ಸ್ ಆಗುತ್ತೆ ಆರೋಪಿಗಳನ್ನ ಲಾಕ್ ಮಾಡುವಂತ ನಿಟ್ಟಿನಲ್ಲಿ.
ಸೊ ಇದರ ವರದಿ ಬರಬೇಕಾಗಿದೆ, ಇದು ಪೆಂಡಿಂಗ್ ಇದೆ. ಸೊ ಇದ್ರ ಜೊತೆಯಲ್ಲಿ ಇನ್ನೂ ಸಾಕಷ್ಟು ವರದಿಗಳು ಬರಬೇಕಾಗಿದೆ, ಅದಕ್ಕೋಸ್ಕರ ಪೊಲೀಸರು ಕಾಯ್ತಾ ಇದ್ದಾರೆ. ಇನ್ನು ಎರಡನೇ ವರದಿ ಬಾಕಿ ಇರೋದು ಯಾವುದು ಅಂತಂದ್ರೆ ದರ್ಶನ್ ಹಾಗೇನೆ ಪವಿತ್ರ ಮನೆಯ ಸಿಸಿಟಿವಿ. ದರ್ಶನ್ ಮತ್ತು ಪವಿತ್ರ ಮನೆ ಸಿಸಿಟಿವಿ ದೃಶ್ಯದಲ್ಲೂ ಕೆಲವೊಂದನ್ನ ಡಿಲೀಟ್ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಎಸ್ಪೆಷಲಿ 8ನೇ ತಾರೀಕು ಆದ್ಮೇಲೆ ಇವರು ಅರೆಸ್ಟ್ ಆದ್ರಲ್ಲ, ಅದಕ್ಕೂ ಮುಂಚಿತವಾಗಿ ಒಂದ್ 2 ದಿನ ಇವರ ಚಲನವಲನ ಹೇಗಿತ್ತು, ಇವ್ರನ್ನ ಮೀಟ್ ಮಾಡೋದಕ್ಕೆ ಯಾರೆಲ್ಲ ಬಂದಿದ್ರು, ಕೊಲೆಗೂ ಮುಂಚಿತವಾಗಿ, ಕೊಲೆ ಆದ್ಮೇಲೆ ಓಡಾಟದ ದೃಶ್ಯ, ಯಾರೆಲ್ಲ ಬಂದಿದ್ರು, ಭೇಟಿಯಾಗಿದ್ರು, ಆರೋಪಿಗಳ ಹಾವ ಭಾವ, ಸೊ ಎಲ್ಲವೂ ಕೂಡ ಅಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ. ಸೊ ಇದು ಕೂಡ ಮೇನ್ ಎವಿಡೆನ್ಸ್ ಆಗುತ್ತೆ. ಜೂನ್ 8ರಿಂದ ಜೂನ್ 11ರವರೆಗಿನ ಸಿಸಿಟಿವಿಯ ದೃಶ್ಯ, ಇಬ್ಬರ ಮನೆಯದು, ದರ್ಶನ್ ಹಾಗೇನೆ ಪವಿತ್ರ ಗೌಡ, A1 ಪವಿತ್ರ ಗೌಡ, A2 ದರ್ಶನ್. ಈ ಪ್ರಕರಣದಲ್ಲಿ ಇಬ್ಬರ ಮನೆಯ ಸಿಸಿಟಿವಿ ದೃಶ್ಯ, ಆ ಫುಟೇಜ್ ಡಿಲೀಟ್ ಆಗಿರುವಂತ ಮಾಹಿತಿ ಸಿಕ್ಕಿತ್ತು. ಇದು ಕೂಡ ಇಂಟೆನ್ಷನಲಿನೇ ಆಗುತ್ತೆ. ಇಲ್ಲಿ ಸಾಕ್ಷ್ಯ ನಾಶದ ಪ್ರಯತ್ನವನ್ನ ಇವ್ರ ಮನೆಯ ಸಿಸಿಟಿವಿ ಫುಟೇಜ್ ಡಿಲೀಟ್ ಮಾಡೋ ಮುಖಾಂತರ ಮಾಡಲಾಗಿತ್ತು. ಈ ಫುಟೇಜ್ ರಿಟ್ರೀವ್ ವರದಿ ಇನ್ನೂ ಕೂಡ FSL ಇಂದ ಬರಬೇಕಾಗಿದೆ. ಇದು ಬಂದ ಮೇಲೂ ಕೂಡ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಖಂಡಿತ ಇದಾಗುತ್ತೆ. 2 ಆಯ್ತು ಬಾಕಿ ಇರುವಂತ ವರದಿ. ಮೂರನೇದು ಯಾವುದು? ಮೊಬೈಲ್ ರಿಟ್ರೀವ್ ಡಾಟಾ. ಆರೋಪಿಗಳ ಮೊಬೈಲ್ ಫೋನ್ ಡಾಟಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಸೊ ಇಲ್ಲಿ ಕೆಲವೊಬ್ರು ಅಂದ್ರೆ A1 ಪವಿತ್ರ, A2 ದರ್ಶನ್ ಹಾಗೇನೆ ಆರೋಪಿ ವಿನಯ್ 3 ಜನ ಐಫೋನ್ ಯೂಸರ್ಸ್ ಆಗಿದ್ರು. ಸೊ ಬೆಂಗಳೂರಲ್ಲಿ ಸಾಧ್ಯವಾಗಿಲ್ಲ ಇದನ್ನ ರಿಟ್ರೀವ್ ಮಾಡೋದಕ್ಕೆ, ಅದಕ್ಕೆ ಅವರ ಮೊಬೈಲ್ಗಳನ್ನ ಹೈದರಾಬಾದ್ನ FSLಗೆ ಕಳುಹಿಸಿ ಕೊಡಲಾಗಿತ್ತು. ಐಫೋನ್ ಆಗಿದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಅದನ್ನ ರಿಟ್ರೀವ್ ಮಾಡೋದಕ್ಕೆ. 13 ಫೋನ್ಗಳು FSLಗೆ ರವಾನೆ ಆಗಿದೆ ಅಂತ ಹೇಳಿ ಪೊಲೀಸರ ಕಡೆಯಿಂದನೇ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದ್ದು. ಪರ್ಟಿಕ್ಯುಲರ್ ಆಗಿ ಈ ಐಫೋನ್ಗಳ ಡಾಟಾ ರಿಟ್ರೀವ್ ತಡ ಆಗ್ತಾ ಇದೆ. ನಾನು ಆಗ್ಲೇ ಹೇಳ್ದಂಗೆ ಅದನ್ನ ಹೈದರಾಬಾದ್ನ FSLಗೆ ಕಳುಹಿಸಿ ಕೊಡಲಾಗಿತ್ತು. ಇಲ್ಲಿ ಯಾರ್ಯಾರ ಜೊತೆ ಚಾಟಿಂಗ್ ಆಗಿದೆ, ಏನೆಲ್ಲ ಫೋಟೋಸ್ ಇದೆ, ವಿಡಿಯೋಸ್ ಇದೆ, ಮತ್ತೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡುವಂತ ಟೈಮ್ನಲ್ಲಿ ಕೆಲವೊಬ್ರು ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ರು ಅಂತಾನೂ ಗೊತ್ತಾಗಿದೆ. ಕೊಲೆಗೂ ಮುಂಚಿತವಾಗಿ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ರು, ಆರೋಪಿಗಳ ನಡುವೆ ಕಾಲ್ ಹಿಸ್ಟ್ರಿ, ಯಾರಿಗೆ ಕಾಲ್ ಮಾಡ್ಕೊಂಡಿದ್ರು, ಹೆಂಗ್ ಪ್ಲಾನ್ ಮಾಡ್ಕೊಂಡಿದ್ರು, ಕಿಡ್ನಾಪ್ ಮಾಡೋಕ್ಕೂ ಮುಂಚಿತವಾಗಿ ಯಾವ ತರ ಆಕ್ಟಿವಿಟೀಸ್ ಇತ್ತು ಅವ್ರದ್ದು, ಡಿಲೀಟ್ ಆಗಿರುವಂತಹ ವಿಡಿಯೋಗಳಿರ್ಬೋದು, ಫೋಟೋಗಳಿರ್ಬೋದು, ಎಲ್ಲವನ್ನು ರಿಟ್ರೀವ್ ಮಾಡೋದಕ್ಕೆ 13 ಆರೋಪಿಗಳ ಮೊಬೈಲ್ಗಳನ್ನ FSLಗೆ ಕಳುಹಿಸಿಕೊಡಲಾಗಿತ್ತು. ಅದರಲ್ಲಿ 3 ಐಫೋನ್ಗಳನ್ನ ಹೈದರಾಬಾದ್ಗೆ ಕಳಿಸ್ಕೊಟ್ಟಿದ್ರು. ಡಿಲೀಟ್ ಆಗಿರುವಂತಹ ವಿಡಿಯೋಗಳಿರ್ಬೋದು, ಫೋಟೋಗಳಿರ್ಬೋದು, ಎಲ್ಲವನ್ನೂ ಕೂಡ ರಿಟ್ರೀವ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಅದನ್ನ FSLಗೆ ಕಳಿಸ್ಕೊಟ್ಟಿದ್ರು. ಈ 3 ಬಾಕಿ ವರದಿಗಳು ಇದೀಗ ಪೊಲೀಸರ ಕೈ ಸೇರಬೇಕು. ಎಲ್ಲವೂ ಸೇರಿದ ಮೇಲೆ ಇನ್ ಡೀಟೇಲ್ ಆಗಿ ಅದನ್ನ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಲಾಗುತ್ತೆ.